ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಹಾಗೂ ತಮಿಳುನಾಡು ಮೂಲದ ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರ ಮದುವೆ ಫಿಕ್ಸ್ ಆಗಿದೆ ಎಂಬ ಸುದ್ದಿಯನ್ನ ವಿಶ್ವವಾಣಿ ಈ ಹಿಂದೆಯೇ ಬ್ರೇಕ್ ಮಾಡಿದೆ. ಲೇಟೆಸ್ಟ್ ಅಪ್ಡೇಟ್ ಏನೆಂದರೆ, ತೇಜಸ್ವಿ ಸೂರ್ಯ ಹಾಗೂ ಶಿವಶ್ರೀ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕೆ ತೆರಳಿ ಶ್ರೀ ರವಿಶಂಕರ್ ಗುರುಜಿಯವರ ಆಶೀರ್ವಾದ ಪಡೆದಿದ್ದಾರೆ. ಈ ಜೋಡಿ ಬಹಿರಂಗವಾಗಿ ಜತೆಯಾಗಿ ಕಾಣಿಸಿಕೊಂಡಿರುವುದು ಇದೇ ಮೊದಲು. ಬರುವ ಮಾರ್ಚ್ ತಿಂಗಳಿನಲ್ಲಿ ಇವರಿಬ್ಬರು ಮದುವೆ ಆಗಲಿದ್ದಾರೆ. ಈ ಕುರಿತು ಇಬ್ಬರ ಕುಟುಂಬದವರು ಒಪ್ಪಿಗೆ ಸೂಚಿಸಿದ್ದಾರೆ. ಶಿವಶ್ರೀ ಅವರು ಕನ್ನಡದ ದಾಸರ ಪದಗಳನ್ನ ತಮ್ಮ ಸಂಗೀತ ಕಚೇರಿಗಳಲ್ಲಿ ಹಾಡುತ್ತಾ ಬಂದಿದ್ದಾರೆ. ಪುರಂದರದಾಸರು, ಕನಕದಾಸರ ಕೀರ್ತನೆಗಳನ್ನ ಅವರು ಕಚೇರಿಗಳಲ್ಲಿ ಸಾಕಷ್ಟು ಹಾಡಿದ್ದಾರೆ. ದಾಸರ ಕೀರ್ತನೆಗಳನ್ನು ಹಾಡೋದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಪ್ರಮುಖ ಭಾಗವೇ ಆಗಿರೋದ್ರಿಂದ ಅವುಗಳನ್ನ ಹಾಡ್ತಾರೆ ಅನ್ನಬಹುದು. ಇವರು ಅಣ್ಣ ಅವರ ದೊಡ್ಡ ಫ್ಯಾನ್. ಅವರೇ ಒಂದು ಕಡೆ ಹೇಳಿಕೊಂಡಿರುವಂತೆ ಶಿವಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ಅಣ್ಣ ಅವರ ಹಲವು ಫಿಲ್ಮ್ಗಳನ್ನ ನೋಡಿದ್ದಾರೆ ಮತ್ತು ಅವುಗಳ ಅನೇಕ ಹಾಡುಗಳನ್ನ ಹಾಡ್ತಾರೆ. ನೀವು ಶಿವಶ್ರೀ ಅವರ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಕೌಂಟ್ಗಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ಅವರು ಹಾಡಿರೋ ಕನ್ನಡದ ಚಿತ್ರಗೀತೆಗಳನ್ನ ಆಲಿಸಬಹುದು. ಇಂತಹ ಹಾಡಿನಿಂದನೇ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗಮನ ಸೆಳೆದಿದ್ದರು. ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆಯ ಸಮಯದಲ್ಲಿ ಶ್ರೀರಾಮನ ಕುರಿತಾಗಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಹಾಡಿದ್ದ ಹಾಡನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚಿ ತಮ್ಮ ಎಕ್ಸ್ ಖಾತೆಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಶಿವಶ್ರೀ ಸ್ಕಂದ ಪ್ರಸಾದ್ ಹಾಗೂ ತೇಜಸ್ವಿ ಸೂರ್ಯ ಇಬ್ಬರ ಮೊದಲ ಭೇಟಿ 2021ರಲ್ಲಿ ನಡೆದಿತ್ತು. ಈ ಕುರಿತ ವಿಡಿಯೋ ಹಾಗೂ ಫೋಟೋಗಳನ್ನ ಸ್ವತಃ ಶಿವಶ್ರೀ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ಹ್ಯಾಂಡಲ್ ನಲ್ಲಿ ಅಪ್ಲೋಡ್ ಮಾಡಿದ್ದರು. ಪಾಂಡಿಚೇರಿಯಲ್ಲಿ ನಡೆದಿದ್ದ ಶಿವಶ್ರೀ ಅವರ ಸಂಗೀತ ಕಚೇರಿಯಲ್ಲಿ ಭಾಗವಹಿಸಿದ್ದ ತೇಜಸ್ವಿ ವೇದಿಕೆಯ ಮೇಲೆ ಮಾತನಾಡಿದ ಕ್ಷಣಗಳ ತುಣುಕುಗಳನ್ನ ಶಿವಶ್ರೀ ಅಪ್ಲೋಡ್ ಮಾಡಿದ್ದರು. ತೇಜಸ್ವಿ ಸೂರ್ಯ ಅವರು ಸಂಗೀತ ಪ್ರೇಮಿ. ಕೆಲವು ವೇದಿಕೆಗಳಲ್ಲಿ ಇವರು ಹಾಡಿದ್ದಾರೆ ಕೂಡ. ಹಾಗಾಗಿ ತೇಜಸ್ವಿ ಸೂರ್ಯ ಮತ್ತು ಶಿವಶ್ರೀ ಸ್ಕಂದ ಪ್ರಸಾದ್ ಅವರದು ಅನುಪಮ ಜೋಡಿ ಎನ್ನುತ್ತಿದ್ದಾರೆ ಇವರಿಬ್ಬರ ಅಭಿಮಾನಿಗಳು.